ಹಚ್ಕೊಂಡು ತೆರೆ ಮೇಲೆ ನಟಿಸೋರು ಒಂದು ಕಡೆ ಆದ್ರೆ ಅದಾದ ನಂತರದಲ್ಲೂ ಕೂಡ ನ್ಯಾಚುರಲ್ ಆಗಿ 24 ಗಂಟೆ ಕೂಡ ನಮ್ಮ ಸ್ಕಿನ್ ಪಳಪಳ ಅಂತ ಹೊಳಿಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಲರ್ಗಳಿಗೆ ಹೋಗಿ ಸಲೂನ್ಗಳಿಗೆ ಹೋಗಿ ಬ್ಯೂಟಿ ಟ್ರೀಟ್ಮೆಂಟ್ ಅನ್ನ ಮಾಡಿಸಿಕೊಳ್ಳುವಂತಹ ಹೆಣ್ಣು ಮಕ್ಕಳೇ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿಕೊಂಡು ತಮ್ಮ ಇರೋ ಸ್ಕಿನ್ ಅನ್ನು ಕೂಡ ಹಾಳು ಮಾಡಿಕೊಂಡಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ. ಈ ಕೊರಿಯನ್ ಸ್ಕಿನ್ ಗ್ಲೋ ಸ್ಕಿನ್ ನಾವು ಕೊಡ್ತೀವಿ ಅನ್ನುವಂತಹ ವಿಚಾರವನ್ನೇ ಬಂಡವಾಳ ಮಾಡಿಕೊಂಡು ಯಾವ್ದ್ಯಾವ್ದೋ ಚೀಪ್ ಆಗಿ ಸಿಗುವಂತಹ ಕಾಸ್ಮೆಟಿಕ್ಸ್ ಗಳನ್ನ ಕೊಟ್ಟು ಚೆನ್ನಾಗಿರೋ ಸ್ಕಿನ್ ಅನ್ನು ಕೂಡ ಹಾಳು ಮಾಡ್ತಾ ಇದೆ ಒಂದು ಗ್ಯಾಂಗ್ ಅಥವಾ ಸಾಕಷ್ಟು ಗ್ಯಾಂಗ್ ಈ ರೀತಿಯಾಗಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ತಲೆ ಎತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ವರದಿ ಇದೆ, ಅದನ್ನ ನೋಡ್ಕೊಂಡು ಬರೋಣ. ನಂತರದಲ್ಲಿ ಚರ್ಚೆ ಆರಂಭ ಆಗುತ್ತೆ. ಕೊರಿಯನ್ ಸ್ಕಿನ್ ಟ್ರ್ಯಾಪ್ ಬಲೆಗೆ ಬಿದ್ರೆ ಬಲಿ ಗ್ಯಾರಂಟಿ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಿದವರಿಗೆ ಸಂಕಷ್ಟ. ಅಂದು ಯೂಟ್ಯೂಬರ್ ಎಂದು ಸ್ಪೆಷಲಿಸ್ಟ್ ಡಾಕ್ಟರ್. ಹೌದು, ಸುಂದರವಾಗಿ ಕಾಣ್ಬೇಕು, ಮಿಣಮಿಣ ಅಂತ ಮಿಂಚಬೇಕು ಅಂತ ಯಾರಿಗ್ ತಾನೇ ಆಸೆ ಇರಲ್ಲ. ಅದ್ರಲ್ಲೂ ಈಗಂತೂ ಎಲ್ಲರೂ ಕೊರಿಯನ್ ಸ್ಕಿನ್ ಅಂತ ಅವರ ಬ್ಯೂಟಿ ಸ್ಟ್ಯಾಂಡರ್ಡ್ಗೆ ಬೆರಗಾಗಿದ್ದಾರೆ. ಅವರಂತೆ ನಾವು ಬದಲಾಗಬೇಕು ಅಂತ ಅದರಲ್ಲೂ ಯುವತಿಯರು, ಟೀನೇಜ್ ಹುಡುಗಿಯರು ಒಂಥರ ಗೀಳಿಗೆ ಬಿದ್ದುಬಿಟ್ಟಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲ ಡಾಕ್ಟರ್ಸ್, ಕಾಸ್ಮೆಟಿಕ್ಸ್ ಮಾರಾಟಗಾರರು ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂತ ಮನಸ್ಸಿಗೆ ಬಂದಷ್ಟು ರೇಟ್ ಹಾಕಿ ಸೇಲ್ ಮಾಡ್ತಿದ್ದಾರೆ. ಇಂತಹವರ ಜಾಲಕ್ಕೆ ಸಿಲುಕೋ ಹುಡುಗಿಯರು ಒಂದು ಲೆಕ್ಕಾಚಾರದಲ್ಲಿ ಬಲಿಪಶುಗಳಾಗ್ತಿದ್ದಾರೆ. ಅಂತಹದ್ದೇ ಒಂದು ಜಾಲ ಬೆಂಗಳೂರಿನಲ್ಲೂ ಬೀಡು ಬಿಟ್ಟಿದೆ. ಹಾಗೆ ನೋಡೋಕೆ ಹೋದ್ರೆ ಡರ್ಮೋಲಜಿ ನಿಯಮದ ಪ್ರಕಾರ ನಾನು ಡಾಕ್ಟರ್, ನನ್ನ ಬಳಿ ಪ್ರಾಡಕ್ಟ್ ಇದೆ, ಒಂದು ದಿನದಲ್ಲಿ ಸುಂದರವಾಗಿಸ್ತೀನಿ ಅಂತ ಹೇಳಿ ವಿಡಿಯೋ ಮಾಡೋ ಹಾಗಿಲ್ಲ. ಆದ್ರೆ ಕೆಲವರು ನಾವು ಡಾಕ್ಟರ್ಗಳು, ಎಲ್ಲ ಬ್ಯೂಟಿಷಿಯನ್ಗಳು ಅಂತ ಹೇಳ್ಕೊಂಡು ಜನರ ಜೀವನದ ಜೊತೆ ಆಟವಾಡ್ತಿದ್ದಾರೆ. ಬೇಕಾಬಿಟ್ಟಿ ಟ್ರೀಟ್ಮೆಂಟ್ ಕೊಟ್ಕೊಂಡು ತಮಗೆ ಇಷ್ಟವಾದಷ್ಟು ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಅದು 1-2 ಸಾವಿರ ಅಲ್ಲ, ಮುಖ ನೋಡಿ ಮಣೆ ಹಾಕೋ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಸೇಲ್ ಮಾಡ್ತಿದ್ದಾರೆ. ಇನ್ನು ನಾಗರಬಾವಿಯಲ್ಲಿರುವ ಗ್ಲೋ ಆಫ್ ಬ್ಯೂಟಿ ಸ್ಕಿನ್ ಕೇರ್ ನಲ್ಲೂ ಇದೇ ರೀತಿಯ ದಂಧೆ ನಡೀತಾ ಇದೆ. ಗ್ರಾಹಕರಿಗೆ ಬಣ್ಣದ ಕತೆ ಹೇಳಿ ಮುಖದ ಬಣ್ಣವನ್ನೇ ಬದಲಾಯಿಸ್ತೀನಿ ಅಂತ ಮಕ್ಮಲ್ ಟೋಪಿ ಹಾಕ್ತಿದ್ದಾರೆ. ದೊಡ್ಡ ದಂಧೆ ಆಗಿದೆ. ಇಂಥ ಕ್ರೀಮ್ಗಳೇನಂತಂದ್ರೆ ಸಡನ್ ಫೇರ್ನೆಸ್ ಕ್ರೀಮು, ಕೊರಿಯನ್ ಟ್ರೀಟ್ಮೆಂಟ್, ಕೊರಿಯನ್ ಸ್ಕಿನ್, ಆಮೇಲೆ ನಿಮ್ ಬಣ್ಣನ ಬದಲಾಯಿಸ್ಬಿಡ್ತೀವಿ, 1 ವಾರದಲ್ಲಿ ಬದಲಾಯಿಸ್ತೀವಿ, 10 ದಿವಸದಲ್ಲಿ ಬದಲಾಯಿಸ್ತೀವಿ ಅಂತ ಏನ್ ಮಾಡ್ತಾರೆ, ಈ ಕ್ರೀಮ್ಗಳನ್ನ ಕೊಡ್ತಾರೆ. ನೀವೇ ಹೇಳ್ದಂಗೆ ಅದರಲ್ಲಿ ಬಾರ್ ಕೋಡ್ಗಳಿರಲ್ಲ, ಅದರಲ್ಲಿ ಯಾವ ಕಂಪ್ನಿದು ಅಂತಿರಲ್ಲ, ಆಮೇಲೆ ಇದಕ್ಕೆ ಲೈಸೆನ್ಸ್ ಕೊಟ್ಟಿರ್ತಾರಲ್ಲ, ಲೈಸೆನ್ಸ್ ಇರಲ್ಲ, ಬ್ಯಾಚ್ ನಂಬರ್ ಇರಲ್ಲ, ಎಕ್ಸ್ಪೈರಿ ಡೇಟ್ ಇರಲ್ಲ, ಆಮೇಲೆ ಬಿಫೋರ್ ವಾಟ್ ಯೂಸ್ ಮಾಡ್ಬೇಕು ಅಂತ ಏನಿರಲ್ಲ, ಅಟ್ ದ ಪ್ರಿಸ್ಕ್ರಿಪ್ಷನ್ ಅಂತ ಇರಲ್ಲ. ಕಲರ್ ಡಬ್ಬ ಮಾಡ್ಬಿಟ್ಟು ಅದನ್ನ ಕೊಡ್ತಾರೆ. ಅದನ್ನ ನೋಡಿ ಆಸೆ ಬಿದ್ದಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು 13 ದಿವಸಕ್ಕೆ 15 ದಿವಸಕ್ಕೆ ನನ್ನ ಮುಖ ಎಲ್ಲ ಬದಲಾಗತ್ತೆ ಅಂತ ಹೇಳಿ ಕ್ರೀಮ್ಸ್ ನೆಲ್ಲ ತಗೋತಾರೆ. ತಕ್ಷಣಕ್ಕೆ ಆ ವ್ಯತ್ಯಾಸಗಳು ಕಾಣಬಹುದು, ಬಟ್ ಅದು ಟೆಂಪರರಿ ಮತ್ತು ಅದು ಹಾನಿಕರವಾದಂತ ವ್ಯತ್ಯಾಸ. ಈಗ ಹೇಗದು ಟರ್ನ್ ಆಗ್ಬೋದು ಅಂತಂದ್ರೆ, ಹೇಗೆ ತೊನ್ನು ಅಂತಾರಲ್ಲ ಆ ತರ ಬಿಳಿ ಚರ್ಮಕ್ಕೂ ಕಡೆಗೆ ಬದಲಾಗ್ಬಿಡ್ಬೋದು, ಅಥವಾ ಮುಖ ಕೆಂಪಾಗ್ಬೋದು. ಸುಮಾರು ಡ್ಯಾಮೇಜಸ್ ಆಗುತ್ತೆ ಅದರಿಂದ. ಚರ್ಮಗಳು ಸುಟ್ಟೋಗಿರುವಂತ ಎಷ್ಟೋ ಉದಾಹರಣೆಗಳಿದೆ. ಇಲ್ಲಿ ತಮ್ಮದೇ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾರೆ. ಅದು ಸಣ್ಣ ಪುಟ್ಟ ಬೆಲೆಗೆ ಅಲ್ಲ, ಪ್ರತಿ ಪ್ರಾಡಕ್ಟ್ ನ ಬೆಲೆ ಬರೋಬ್ಬರಿ 6,000-7 ಸಾವಿರ ರೂಪಾಯಿಗೆ. ಇನ್ನು ಆ ಪ್ರಾಡಕ್ಟ್ ಗಳ ಮೇಲೆ ಯಾವುದೇ ರೀತಿಯ ಪ್ರಾಡಕ್ಟ್ ಡೀಟೇಲ್ಸ್ ಇಲ್ಲ. ತಮ್ಮ ಇನ್ಸ್ಟಾಗ್ರಾಮ್ QR ಕೋಡ್ ಹಾಕಿ ಮನಸೋ ಇಚ್ಛೆ ಪ್ರಾಡಕ್ಟ್ ಗಳಿಗೆ ಲೇಬಲಿಂಗ್ ಮಾಡಲಾಗಿದೆ. ಬೇಕಾಬಿಟ್ಟಿ ದರ ನಿಗದಿ ಮಾಡಿ ಮುಖಕ್ಕೆ ಹಚ್ಚಿ ಅಂತ ಸೇಲ್ ಮಾಡಲಾಗ್ತಾ ಇದೆ. ಇನ್ನು ಇಲ್ಲಿ ಟ್ರೀಟ್ಮೆಂಟ್ ಪಡೆದ ಅನೇಕರಿಗೆ ಮುಖಕ್ಕೆ ಗಾಯವಾಗಿದ್ರೆ ಸ್ಕಿನ್ ಸಂಪೂರ್ಣ ಸ್ಮೂತ್ ಆಗಿದೆ, ಕಿತ್ತು ರಕ್ತ ಚಿಮ್ತಾ ಇದೆ. ಇನ್ನು ಗ್ಲೋ ಆಫ್ ಬ್ಯೂಟಿ ಸ್ಕಿನ್ ಕೇರ್ ಮೇಲೆ ಈಗಾಗಲೇ ದೂರು ದಾಖಲಾಗಿದೆ. ಯಾವುದೇ ತಜ್ಞರು ಇಲ್ಲದೆ ಅನೇಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವ ಗ್ಲೋ ಆಫ್ ಬ್ಯೂಟಿ ಸ್ಕಿನ್ ಕೇರ್ ಮೇಲೆ ಕ್ರಮಕ್ಕೆ ಒತ್ತಾಯ ಕೇಳಿ ಬಂದಿದೆ. ಅಧಿಕಾರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯಸ್ಥರಿಗೆ, ಮಂತ್ರಿಗಳಿಗೆ ಸಹ ಇದನ್ನೆಲ್ಲ ನಾವು ಹಿಂದೆ ಕೊಟ್ಟಿದೀವಿ. ಅದು ಇವಾಗ ಸುಮಾರು ಕಡೆ ಇದನ್ನ ಅಷ್ಟು ಕಂಪ್ಲೇಂಟ್ ಕೊಟ್ರು ಸಹ ಇಂಥ ಜಾಗಗಳು ಇನ್ನೂ ಮುಂದುವರಿತಾ ಇದಾವೆ.
ಯಾವ್ಯಾವ ಜಾಗದಲ್ಲಿ ಅಂತಂದ್ರೆ ಅವ್ರದೇ ಆದಂತಹ ಒಂದು ಸೀಕ್ರೆಟ್ ಜಾಗಗಳು ಇರ್ತವೆ. ನಿಮ್ಗೆ ಅಲ್ಲಿ ಅಡ್ರೆಸ್ ಕೊಡಲ್ಲ, ಏನಿಲ್ಲ, ನೀವ್ ಇಂಥ ಜಾಗಕ್ಕೆ ಬನ್ನಿ ಅಲ್ಲಿ ಕೊಡ್ತೀವಿ ಅಂತಾರೆ. ಇದೆಲ್ಲ ಏನಂತ ತೋರ್ಸುತ್ತೆ ಅಂತಂದ್ರೆ ಇವರು ಕ್ವಾಕ್ಸ್ ಅಂತಾರೆ. ಕ್ವಾಕ್ಸ್ ಅಂದ್ರೆ ಇವ್ರು ಯಾರು ನಿಜವಾದ ಡಾಕ್ಟರ್ಗಳಲ್ಲ, ನಕಲಿ ಡಾಕ್ಟರ್ಗಳು. ಇವ್ರುಗಳಿಗೆ ತಾವ್ ಏನ್ ಕೊಡ್ತಾ ಇದೀವಿ, ಅದ್ರದ್ ಮೂಲ ಲಕ್ಷಣಗಳೇನು ಅನ್ನೋದನ್ನ ಏನೂ ಓದಿರಲ್ಲ, ಅದ್ರ ಬಗ್ಗೆ ಏನೂ ತಿಳಿದಲೇ ತಂದು ಇದರಿಂದ ಮಾರ್ಕೆಟಿಂಗ್ ಮಾಡಿ ದುಡ್ಡು ಮಾಡ್ತಿದ್ದಾರೆ. ಪೇಷಂಟ್ಸ್ಗೆ ಮತ್ತೆ ಜನಕ್ಕೆ ಇದು ದೊಡ್ಡ ಹಾನಿಕರವಾದ ಸಮಸ್ಯೆ. ಆಮೇಲೆ ಸರ್, ಒಂದಿಷ್ಟು ಕಡೆಯಲ್ಲಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಅಥವಾ ಪ್ಯಾಕೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ. ಇದರಿಂದಾಗಿ ಅನೇಕ ಜನರಿಗೆ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಸ್ಕಿನ್ ಪೀಲ್ ಆಗುವಂಥದ್ದು, ಮತ್ತೆ ಕೆಂಪು ಗಾಯಗಳಾಗುವಂಥದ್ದು, ಗುಳ್ಳೆಗಳು, ನೀರ್ಗುಳ್ಳೆಗಳು ಬಂದ ಹಾಗೆ ಗುಳ್ಳೆಗಳು ಬರುವಂಥದ್ದು, ಈ ತರ ಆಗುತ್ತೆ. ಹೌದು, ನೀವು ಹೇಳಿದ್ ನಿಜ. ಈ ತರ ಮೊದಲನೇದಾಗಿ ಯಾರು ನಿಮಗೆ ಗ್ಯಾರಂಟಿ ಕೊಡ್ತಾರೆ, 1 ತಿಂಗಳಲ್ಲಿ ಸರಿ ಮಾಡ್ತೀವಿ, 3 ತಿಂಗಳಲ್ಲಿ ಸರಿ ಮಾಡ್ತೀವಿ, ಅಥವಾ 2 ತಿಂಗಳಲ್ಲಿ ಸರಿ ಮಾಡ್ತೀವಿ, 10 ದಿವಸದಲ್ಲಿ ಸರಿ ಮಾಡ್ತೀವಿ, ಯಾರು ನಿಜವಾದ ಡಾಕ್ಟರ್ಗಳೇ ಅಲ್ಲ. ನಿಜವಾಗ್ಲೂ 5 ವರ್ಷ 6 ವರ್ಷ MBBS ಓದಿ, 3 ವರ್ಷ PG ಮುಗಿಸಿ, 2 ವರ್ಷ PG ಮುಗಿಸಿ, 10 ವರ್ಷ ಈ ವಿಷಯದ ಬಗ್ಗೆ ತಿಳ್ಕೊಂಡಿರೋನು, ನಿಜವಾದ ಸ್ಕಿನ್ ಎಕ್ಸ್ಪರ್ಟ್ ಯಾರು ಇರ್ತಾರೆ, ಅವ್ರು ಯಾರು ನಿಮ್ಗೆ ಈ ತರ ಪ್ರಾಮಿಸ್ ಮಾಡೋದೇ ಇಲ್ಲ, ನಿಮ್ಗೆ 2 ತಿಂಗಳಲ್ಲಿ ಸರಿ ಮಾಡ್ತೀವಿ ಅಂತ. ಈ ತರ ಮಾಡ್ತಾ ಇರೋದೇ ತೋರಿಸುತ್ತೆ ಅವರು ಸುಳ್ಳು ಹೇಳ್ತಾ ಇದಾರೆ ಅಂತ. ಹೌದು, ಒಟ್ನಲ್ಲಿ ಬ್ಯೂಟಿಫುಲ್ ಆಗೋ ಆಸೆಯಲ್ಲಿ ಬೇಕಾಬಿಟ್ಟಿ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವ ಶಾಪ್ಗಳಿಗೆ ಹೋಗುವ ಬದಲು ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಸ್ಲೋ ಆದ್ರೂ ಸೇಫ್ ಆದ ಟ್ರೀಟ್ಮೆಂಟ್ ಪಡೆಯೋದು ಉತ್ತಮ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.